ಡಿಸೆಂಬರ್ 26ರಂದು ಕಾನ್ಪುರದಲ್ಲಿ CPI ಸ್ಥಾಪನೆ ಆಯಿತು. ಈ ವರ್ಷಕ್ಕೆ ಅದು 100 ವರ್ಷ ಆಗ್ತಿರೋ ಸಂದರ್ಭದಲ್ಲಿ ಭಾರತ ದೇಶಾದ್ಯಂತ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಶತಮಾನೋತ್ಸವ ಆಚರಣೆ ನಡೀತಾ ಇದೆ. ಈಗ ಅದರ ಡಿಸೆಂಬರ್ 26ರ ಕೊನೆಯ ದಿನ ಅಂದರೆ ಅದನ್ನು ಸಮಾರೋಪ ಮಾಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜಿಲ್ಲೆಗಳಿಗೆ ಸಂಚರಿಸ್ತಕ್ಕಂಥ ಒಂದು ಜಾಥಾ ಸಮಗ್ರ ಕರ್ನಾಟಕದ ಜನರ ಬದುಕನ್ನು ಬದಲಾಯಿಸ್ತಕ್ಕಂಥ ನಿಟ್ಟಿನಲ್ಲಿ, ಜನರ ಬದುಕನ್ನು ಕಟ್ಟೋ ನಿಟ್ಟಿನಲ್ಲಿ ಒಂದು ಜಾಥಾವನ್ನು ಹಾಕ್ಕೊಂಡಿದ್ದೇವೆ. 100 ವರ್ಷಗಳ ತ್ಯಾಗ, ಬಲಿದಾನ, ಹೋರಾಟವನ್ನು ಜ್ಞಾಪಕ ಮಾಡಿಕೊಳ್ತಾನೆ. ಮುಂದೆ ಭವಿಷ್ಯದ ರಾಜಕಾರಣವನ್ನು, ಜನಪರ ರಾಜಕಾರಣವನ್ನು, ವರ್ಗ ಹೋರಾಟವನ್ನು ಮುಂದುವರಿಸುವ ಭಾಗವಾಗಿ ಒಂದು ದೊಡ್ಡ ಜಾಥಾವನ್ನು ನಾವು ಆರಂಭ ಮಾಡ್ತಿದ್ದೀವಿ. ಆ ಜಾಥಾ KGFನಲ್ಲಿ ನವೆಂಬರ್ 30ರಂದು ಆರಂಭ ಆಗ್ತಾ ಇದೆ. ಅದರ ಸಿದ್ಧತೆಗಾಗಿ ಇವತ್ತು ಇಲ್ಲಿ ಬಂದಿದ್ವಿ. ಆ ಸಿದ್ಧತಾ ಸಮಿತಿ ಇವತ್ತೊಂದು ಸ್ವಾಗತ ಸಮಿತಿ ರಚನೆ ಮಾಡಿದ್ದೀವಿ. ಸ್ವಾಗತ ಸಮಿತಿಗೆ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುಂದೆ 30ನೇ ತಾರೀಕು KGFನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ D. ರಾಜಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳನ್ನು ಒಳಗೊಂಡು ಇವತ್ತಿನ ರಾಜಕೀಯ ಸಂದರ್ಭ ಹೇಗಿದೆ ಅಂತಂದರೆ, ಒಂದು ಕಡೆ ಕಮ್ಯುನಲ್ ಪೊಲಿಟಿಕ್ಸ್ ನಡೀತಾ ಇದೆ. ಆ ಕಮ್ಯುನಲ್ ಫ್ಯಾಸಿಸಮ್ನ ವಿರೋಧ ಮಾಡ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಒಂದು ವೇದಿಕೆಯಲ್ಲಿ ತಂದುಬಿಟ್ಟು ಒಂದು ಸೆಕ್ಯುಲರ್ ಫೋರ್ಸನ್ನು, ಸೆಕ್ಯುಲರ್ ಡೆಮೊಕ್ರೆಟಿಕ್ ಲೆಫ್ಟ್ ಫೋರ್ಸನ್ನು ಇಟ್ಕೊಂಡು ಈ ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಇದಕ್ಕೆ KGFನ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಜನರ ಸಹಾಯ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ವಾಗತ ಸಮಿತಿ ಮುಖಾಂತರವಾಗಿ ಇಲ್ಲಿ ವಿಶೇಷವಾದಂತಹ ಸಜ್ಜನರು ಮತ್ತು ವಿಶೇಷವಾದಂಥ ಜನ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಪಾರ್ಟಿಯ ವತಿಯಿಂದ ನಾನು ವಂದನೆ ಹೇಳಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಮೀಡಿಯಾ ಸಂಗಾತಿಗಳನ್ನು ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ಇಡೀ ದೇಶಕ್ಕೆ ಈ ಮೆಸೇಜನ್ನು ಕಳಿಸುವಂಥ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ.